ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಾ ವಿರಾಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಡೇ ಒಂದು ಡೈಲಿ ವ್ಲಾಗ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ನನ್ನ ಅಕ್ಕನ ಮಗಳು ಹರ್ಷಿತದು ಬರ್ತ್ಡೇ ವ್ಲಾಗು. ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಲೇಟ್ ಆಯಿತು ಅಂತಲೇ ಅಂದ್ಕೊಳ್ತೀನಿ. ಆದರೂ ಓಕೆ, ಅಪ್ಲೋಡ್ ಮಾಡೋಣ, ಒಂದು ಮೆಮೊರಿ ಇರುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಿದ್ದೀನಿ. ನೋಡಿ ವಿಡಿಯೋನ ಹೇಗೆ ಅನಿಸ್ತು ಏನು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಆವತ್ತು ಅವಳು ಬರ್ತಡೇ ದಿನ ಶುಕ್ರವಾರ ಆಗಿತ್ತು. ಅದಕ್ಕೋಸ್ಕರ ನಮ್ಮ ಮನೆ ಹತ್ರನೇ ಇರುವಂಥ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ದೇವಸ್ಥಾನನ ತುಂಬ ಸಲ ನೋಡ್ಸಿದ್ದೀನಿ ನಾನು ವೀಡಿಯೋದಲ್ಲಿ. ತುಂಬ ಜನ ನಂದು ಡೈಲಿ ವ್ಯೂವರ್ಸ್ ಆಗಿದೆ. ಈ ದೇವಸ್ಥಾನ ಗೊತ್ತೇ ಇರುತ್ತೆ ಅಂತ ಹೇಳ್ಬೋದು. ಆಮೇಲೆ ಅವಳು ಕೂಡ ಬರ್ತಡೇ ಅಲ್ವಾ, ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಆಮೇಲೆ ಕಾಲೇಜ್ಗೆ ಹೋಗೋಣ, ಎಕ್ಸಾಮ್ ಕೂಡ ಇತ್ತು ಅವತ್ತು ಅವಳಿಗೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಅವಳು ಕಾಲೇಜ್ಗೆ ಹೋದ್ಲು. ಆಮೇಲೆ ಆಫ್ಟರ್ನೂನ್ ಬಂದು ನಾವೆಲ್ಲ ಅವ್ರ ಮನೆಗೆ ಹೋದ್ವಿ. ಏನಾದರೂ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಣ, ಎಲ್ಲರೂ ಒಟ್ಟುಗೂಟ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಬಂದು ಕಾಯಿ ಒಬ್ಬಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಹೂರಣ ಆಗಿರ್ಬೋದು ಮತ್ತು ಕನಕ ಕೂಡ ಎಲ್ಲ ಕಲಸಿಟ್ಟಿದ್ರು. ನಾನು ಮತ್ತು ನಮ್ಮ ಎರಡನೇ ಅಕ್ಕ ಹೋಗಿ ಈಗ ಒಬ್ಬಟ್ಟನ್ನ ತಟ್ತಾಯಿದ್ವಿ. ಮಕ್ಕಳು ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ನಾವೇನಾದರೂ ಮಾಡುವಾಗ ಈ ಥರ ಮಕ್ಕಳನ್ನೂ ಕೂಡ ಕೂರಿಸ್ಕೋಬೇಕು, ಹೆಲ್ಪ್ ಮಾಡ್ತಾರೆ. ಆಗ ಅವ್ರಿಗೂ ಕೂಡ ಕೆಲಸ ಮಾಡೋದ್ರಲ್ಲಿ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಪ್ರೆಸ್ಸಿಂಗ್ ಮನೆಯಲ್ಲಿ ಬೇಗ ಬೇಗ ಒಬ್ಬಟ್ಟನ್ನ ಮಾಡ್ತಾಯಿದ್ವಿ. ಕಾಯಿ ಒಬ್ಬಟ್ಟಂತೂ ಮಾಡಿ ತುಂಬ ದಿನವೇ ಆಗಿತ್ತು. ಬೇಳೆ ಒಬ್ಬಟ್ಟಂತೂ ಆವಾಗವಾಗ ಯಾವಾಗಲಾದರೂ ತಿನ್ನಬೇಕು ಅನ್ಸ್ದಾಗ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಕಾಯಿ ಒಬ್ಬಟ್ಟನ್ನ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಮಾಡೋಕ್ಕೆ ಹೋಗೋದೇ ಇಲ್ಲ. ಈಗ ಕಾಯಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀವಿ. ಕಾಯಿ ಒಬ್ಬಟ್ಟು ಮತ್ತು ಆಲೂಗಡ್ಡೆ ಕಬಾಬು. ಯಾಕಂದರೆ ಅವರು ನಾನ್ ವೆಜ್ ತಿನ್ನೋದಿಲ್ಲ ಫ್ರೆಂಡ್ಸ್, ಅವರು ವೆಜ್ ಆಗಿರೋದ್ರಿಂದ ಈಗ ನಾನ್ ವೆಜ್ ಅವ್ರು ತಿಂತಾಯಿಲ್ಲ. ಅದಕ್ಕೋಸ್ಕರ ವೆಜ್ ಅಡುಗೆನೇ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಅಪ್ಪ ಅಮ್ಮ ಕೂಡ ಬಂದರು. ಇವತ್ತು ಏನಂದರೆ RCB ಮ್ಯಾಚು ಫ್ರೆಂಡ್ಸ್. ವರ್ಷ ಕೂಡ ಅಷ್ಟೇ, ನಮ್ಮ ಅಕ್ಕನ ಮಗಳು ಬರ್ತಡೇ ದಿನ RCB ಮ್ಯಾಚ್ ಇದ್ದೇ ಇರುತ್ತೆ. ಹೋದ ವರ್ಷ ಕೂಡ ಅವಳು ಬರ್ತಡೇ ದಿನ RCB ಮ್ಯಾಚ್ ಇತ್ತು. ಈ ವರ್ಷ ಕೂಡ ಇದೆ. ಎಲ್ಲರೂ ಟಿ ವಿನ ನೋಡಿಕೊಂಡು ಈಗ ಅಡುಗೆ ಎಲ್ಲ ಮುಗೀತು. ಇನ್ನೇನಿದು ಕೇಕ್ ಕಟ್ಟಿಂಗ್ ಮಾಡಿಸ್ಬೇಕಷ್ಟೆ. ಅಷ್ಟರಲ್ಲೇ ನಮ್ಮೂರಲ್ಲಿ ಇವತ್ತು ದೀಪಗಳು ಕೂಡ ಇತ್ತು ಫ್ರೆಂಡ್ಸ್. ಎಲ್ಲ ದೀಪಗಳನ್ನ ತಗೊಂಡು ಬರ್ತಾಯಿದ್ರು. ಬಟ್ ನಾವೇನು ಮಾಡೋಕ್ಕೆ ಹೋಗಲಿಲ್ಲ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಯಾವ ಥರ ದೀಪಗಳನ್ನ ಮಾಡಿದ್ದಾರೆ ಅಂತ. ಈಗಂತೂ ಯಾವ ಊರಲ್ಲಾದ್ರೂ ದೀಪಗಳನ್ನ ತುಂಬ ಸಖತ್ತಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡಿಕೊಂಡು ಬಂದಿದ್ದರು ದೀಪಗಳನ್ನ ಅಂತಲೇ ಹೇಳ್ಬೋದು. ಬಟ್ ನಮ್ಮೂರಲ್ಲೇ ಮಾಡಿದ್ರು ನಾವು ದೀಪಗಳೆಲ್ಲ ಮಾಡೋದಿಲ್ಲ ಫ್ರೆಂಡ್ಸ್. ಯಾಕಂದರೆ ಇವರು ನಮ್ಮಪ್ಪ ಅವರು ಮನೆಗೆ ಆಗಿ ಬರೋದಿಲ್ವಂತೆ ದೀಪಗಳೆಲ್ಲ ಮಾಡೋದು ಆವತ್ತಿಂದ ಅಂತ ಅಂದ್ಬಿಟ್ಟು ಅವ್ರು ಮಾಡೋದಿಲ್ಲ. ತಿರ್ಗೆ ಕೆಲ ಇತ್ ಕಡೆ
ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಸಿಂಪಲ್ಲಾಗಿ ಬರ್ತಡೇ ಸೆಲೆಬ್ರೇಷನ್ ಆಯಿತು ಅಂತಂದ್ಬಿಟ್ಟು ತುಂಬಾ ಸಿಂಪಲ್ಲಾಗಿ ನಮ್ಮ ಮನೆಯವ್ರು ಮಾತ್ರ ಸೇರಿಕೊಂಡು ಬರ್ತಡೇನ ಸೆಲೆಬ್ರೇಟ್ ಮಾಡಿದ್ವಿ. ಇದರಲ್ಲೇ ನಮಗೊಂಥರ ಖುಷಿ ಅನಿಸುತ್ತೆ ಫ್ರೆಂಡ್ಸ್. ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಷನ್ ಮಾಡೋದಕ್ಕಿಂತ ನಮ್ಮ ಫ್ಯಾಮಿಲಿ ಜೊತೆ ನಾವು ಬರ್ತಡೇ ಸೆಲೆಬ್ರೇಷನ್ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಈಗ ಬರ್ತಡೇ ಎಲ್ಲ ಮುಗೀತು ಫ್ರೆಂಡ್ಸ್. RCB ಮ್ಯಾಚ್ ವಿನ್ ಕೂಡ ಆಯಿತು ಅಂತಲೇ ಹೇಳ್ಬೋದು. ಎಲ್ಲರಿಗೂ ಖುಷಿ ಕೂಡ ಆಯಿತು. ಈಗೆಲ್ಲ ಊಟ ಮಾಡಿಕೊಂಡು ಅವ್ರವ್ರ ಮನೆಗೆ ಹೋಗ್ತೀವಿ ಅಷ್ಟೇ ಫ್ರೆಂಡ್ಸ್. ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತು ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅಷ್ಟೇ ಫ್ರೆಂಡ್ಸ್. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಷ್ಟು ಸಲ ಹೇಳ್ಬಿಟ್ಟಿದ್ದೀನೋ ಲೈಕ್ ಮಾಡಿ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.